ನಾನು ಲೋಕಸಭೆಯ ಟಿಕೆಟ್ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಡಿರುವಂತಹ ಮಾತಿದು. ಸಿಎಂ ಭೇಟಿಯಾದ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಬಿಜೆಪಿಗೆ ವಾಪಸ್ ಹೋಗ್ತೀನಿ ಅನ್ನೋದು ಸುಳ್ಳು ಸುದ್ದಿ. ಬಿಜೆಪಿಯವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿ ಈ ರೀತಿ ಸುಳ್ಳು ಸುದ್ದಿಯನ್ನ ಬೇಕು ಅಂತಾನೆ ನನ್ನ ವಿರುದ್ಧ ಹಬ್ಬಿಸ್ತಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಅವರನ್ನ ಭೇಟಿಯಾದಂತಹ ನಂತರದಲ್ಲಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಯ ಬಗ್ಗೆ ಜಗದೀಶ್ ಶೆಟ್ಟರ್ ಕೊಟ್ಟಿರುವಂತಹ ಕ್ಲಾರಿಟಿ. ಬೇಸಿಕಾಗಿ ಆಸ್ಪರಂಟು ಅಲ್ಲ, ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ, ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ಅದೇ ನೀವು ಅದಕ್ಕೆ ಪ್ರೆಷರ್ ಮಾಡಕತ್ತಿರಲ್ಲ, ಅದಕ್ಕೆ ಅವ್ರು ಹಂಗಂದ್ರು. ಅವರು ನೀವು ಹೆಸರು ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಿಲ್ಲ. ನಾ ಮತ್ತೆ ಪರ್ಸನಲ್ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದನ್ನೂ ಇಲ್ಲ. ಅಲ್ಲ, ತೀರ್ಮಾನ ತಗೊಂಡಿಲ್ಲಲ್ಲ ಅವರು ಇನ್ನೂ. ವಿಧಾನಸಭೆಯಲ್ಲಿ ತಮ್ಮ ಸೋಲಾದರೂ ಕೂಡ ಲಿಂಗಾಯತರ ಮತಗಳಲ್ಲ ಅಥವಾ ಲಿಂಗಾಯತ ಸಮುದಾಯವನ್ನು ತಾವು ಪ್ರತಿನಿಧಿಸಿದ್ರಿ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ರಿ. ಈಗ ಲೋಕಸಭೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ? ನೋಡಿ, ಇನ್ನೂ ಪಕ್ಷದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಅದ್ರ ಬಗ್ಗೆ ಸಮಾಲೋಚನೆ ನಡೆದಿಲ್ಲ, ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆದಿಲ್ಲ, ಕೇಂದ್ರ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಹಂತಕ್ಕೆ ಬರ್ಬೋದು, ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೆಯುವುದು. ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು, ಯಾವ ರೀತಿ ಕಾಂಗ್ರೆಸ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು, ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಸಮಾಲೋಚನೆ ಅದನ್ನು ಹೇಳಿದಿಲ್ಲ. ನಾ ಪದೇ ಹೇಳ್ತಾ ಇದ್ದೀನಿ, ಈ ರೀತಿ ಸುಳ್ಳು ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ ಅಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಬರುವಂಥ ವ್ಯಕ್ತಿಗಳಿದ್ದಾರೆ, ಅವನ್ನ ತಡೆ ಹಿಡಿಯುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಬಂದ್ಬಿಡ್ತಾರೆ ಅನ್ನುವಂಥ ಸುದ್ದಿಯನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಇವತ್ತು ತಮ್ಮ ಅಸ್ತಿತ್ವ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರ್ತಾರೆ, ವಾಪಸ್ ಆಗ್ತಾರೆ ಅನ್ನುವಂಥದ್ದನ್ನ ಬಿಜೆಪಿಯವರು ಬೇಕು ಅಂತಾನೆ ಸುದ್ದಿಯನ್ನ ಪ್ರಚಾರ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ಆಗಿ ಒಂದು ಸುಳ್ಳು ಸುದ್ದಿ. ಹಲವು ಬಿಜೆಪಿಯ ನಾಯಕರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇರೋದ್ರಿಂದ ಅದನ್ನ ಡೈವರ್ಟ್ ಮಾಡುವುದಕ್ಕೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಸುದ್ದಿಯನ್ನ ಬಿಜೆಪಿಯ ನಾಯಕರೇ ಹುಟ್ಟು ಹಾಕ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಜಗದೀಶ್ ಶೆಟ್ಟರ್ ನೀಡಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಇರಾದೆ ಇಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಬಿಜೆಪಿಗೆ ವಾಪಸ್ ಹೋಗ್ತೀನಿ ಅನ್ನುವಂಥದ್ದು ಕೂಡ ಸುಳ್ಳು ಸುದ್ದಿ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾದ್ರು, ಒಂದಿಷ್ಟು ಹೊತ್ತು ಮಾತುಕತೆಯನ್ನ ಕೂಡ ನಡೆಸಿದ್ರು. ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಾನು ಲೋಕಸಭೆಯ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಅಂತಾನು ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.